ಏಯ್ ಹಾಗಲ್ಲ ಕಣ ಮುದ್ದೆ ಮುರಿಯೋದು. ನಾನೇನು ಇನ್ನೂ ಚಿಕ್ಕ ಮಗುನಾ ತಿನ್ನೋದು ತೊಳೆಯೋದೆಲ್ಲ ಹೇಳ್ಕೊಡೋದಕ್ಕೆ? ನೀನೆಷ್ಟೇ ದೊಡ್ಡವನಾದರೂ ನನಗೆ ಯಾವಾಗಲೂ ಚಿಕ್ಕ ಮಗುನೇ. ಸೀರಿಯಲ್ ನೋಡಿ ನೋಡಿ ಎಲ್ಲರೂ ಹಾಳಾಗೋಗ್ಬಿಟ್ಟಿದ್ದೀರಾ. ಚೆನ್ನ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಕಣೋ. ಏನು? ನಿಂಗೊಂದು ಹುಡುಗಿ ನೋಡಿದ್ದೀವಿ. ನೀನು ಹ್ಞೂ ಅಂದರೆ ನಾಳೆನೇ ಒಳ್ಳೆ ದಿನ, ಹೋಗಿ ನೋಡ್ಕೊಂಡು ಬಂದ್ಬಿಡ್ಬೋದು. ಸಾಕಮ್ಮ ಸಾಕು, ನನಗೆ ಅಂತ ನೀವೆಷ್ಟು ಮಾಡ್ತೀರಾ? 9 ತಿಂಗಳು ನನ್ನ ಹೊತ್ತು ಎತ್ತು ನಾನು ನಡೆಯುವಾಗ ನನ್ನ ಬೆರಳನ್ನ ಹಿಡಿದು ನನ್ನ ಸ್ವಂತ ಕಾಲ ಮೇಲೆ ನಿಲ್ಲೋವರೆಗೂ ನನಗೆ ಹೆಲ್ಪ್ ಮಾಡಿದ್ದೀರಾ. ಹೆಣ್ಣು ನೋಡೋ ವಿಷಯದಲ್ಲಾದ್ರೂ ನಾನು ನಿಮಗೆ ತೊಂದರೆ ಕೊಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಏನೋ ಹೇಳ್ತಿದ್ಯಾ? ಹೂನಮ್ಮ, ಇವತ್ತು ಬಸ್ಸಲ್ಲಿ ಬರ್ತಾ ನಾನು ಹುಡುಗಿನ ನೋಡಿದೆ. ಅವಳನ್ನ ನೋಡ್ತಾ ನೋಡ್ತಾ ಅವಳ ಜೊತೆ ಸಂಸಾರ ಮಾಡಿ ಇಡೀ ಜೀವನಾನೇ ನೋಡ್ಬಿಟ್ನಮ್ಮ. ನಾನ್ ಕಲ್ಪನೆ ಮಾಡ್ಕೊಳ್ಳೋದನ್ನ ಯಾರಿಗೆ ಹೆಂಗ್ ಗೊತ್ತಾಗತ್ತೆ ಹೇಳು? ಅವಳ ಮನೆ ಎಲ್ಲೋ? 35 ವರ್ಷದಿಂದ ಇದೇ ಮನೇಲಿ ಇದೀವಿ. ನಾಯಿ ಮುಂದೆ ನೆಲ್ಲಿ ಮುಳೆ ತಂದಿಟ್ಟಂಗೆ ಅಲ್ಲ ಕಣವ, ಯಾರ ಮುಂದೆ ಏನ್ ತಂದಿಕ್ಬೇಕು ಅಂತ ಗೊತ್ತಾಗಲ್ವನ ನಿಂಗೆ? ಅಲ್ಲಿ ಹುಡುಗ ಹುಡುಗಿ ಇದಾರೆ, ಹೋಗ್ ಕೊಡೋಗು. ಪರವಾಗಿಲ್ಲ, ಇರ್ಲಿ ಬಿಡಿ, ತಗೊಳ್ಳಿ. ಪರವಾಗಿಲ್ಲ, ತಗೊಂಡೋಗಮ್ಮ. ಏ ಮುದ್ಕಿ, ಎಲೆ ಅಡಿಕೆಲಿ ವಿಷ ಬೆರೆಸಿ ಸಾಯಿಸ್ತೀನಿ ಇರೋ. ಅಲ್ಲಿನ ತನಕ ನಿನ್ನ ಉಳಿಸಿರುತ್ತಾನೆ. ನಾನು ಹುಡುಗಿನ ನೋಡಕ್ ಬಂದಿದ್ದು ಇವ್ರನ್ನ. ನೀನ್ ಯಾರಮ್ಮ? ನೆನ್ನೆ ನೋಡಿ ನೆನ್ನೆನೇ ಲವ್ ಮಾಡಿ ಇವತ್ತಾಗ್ಲೇ ಫ್ಯಾಮಿಲಿ ಸಮೇತ ಹುಡುಗಿ ನೋಡಕ್ ಬಂದಿರೋ ಹೀರೋ ಯಾರು ಅಂತ ನೋಡಕ್ ಬಂದಿರೋಳು. ಓಹೋ, ಹೌದಾ? ಇವಳು ನಮ್ಮ ಪಕ್ಕದ ಮನೆ ಹುಡುಗಿ. ಸುಮ್ಮನೆ ಜೊತೆಗೆ ಸೇಫ್ಟಿಗಿರ್ಲಿ ಅಂತ ಕರ್ಕೊಂಡು ಬಂದೆ. ಇವರು ನಿಮ್ಮ ಸೇಫ್ಟಿಗಾ? ಸಾಕಾಗಿದೆ. ಆಮೇಲೆ ನಮ್ಮಮ್ಮ ಕೇಳಿದ್ರು ಹುಡುಗಿ ಹೆಂಗೆ ಅಂತ. ನೋಡಕ್ ಅಂದವಾಗಿದ್ದಾಳೆ, ತುಂಬ ಒಳ್ಳೆಯವಳು ಅಂತ ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತಂದೆ. ಅವ್ರು ಓಕೆ ಅಂದರು. ನಿಮ್ಮನ್ನು ನಂಬಿ ನಾನು ಲೈಫ್ನ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ. ಓಕೆ ತಾನೇ?